ಆತ್ಮೀಯರೇ, ನಮ್ಮ ಬದುಕು ಎಷ್ಟು ಮುಖ್ಯ. ಕನಸು, ಗುರಿಗಳು ಆ, ಒಂದಕ್ಕೊಂದು ಹೇಗೆ ಒಂದು ಸಂಬಂಧಗಳಿದೆ. ಆ ಕನಸುಗಳನ್ನ, ಗುರಿಗಳನ್ನ ಹೇಗೆ ಆಗಿಸ್ಕೊಳ್ಬೇಕು, ಆ ಗುರಿಗಳನ್ನ ಇಟ್ಕೊಂಡು ನಮ್ಮ ಮುಂದಿನ ಭವಿಷ್ಯವನ್ನ ಎಷ್ಟು ಸೊಗಸು ಮಾಡ್ಕೋಬೇಕು ಅನ್ನುವಂತಹ ವಿಚಾರಗಳನ್ನ ನಾವು ಮಾತಾಡ್ತಾ ನಮ್ಮ ಆನ್ಲೈನ್ ಕೋರ್ಸ್ನಲ್ಲಿರುವ ನೇತ್ರಾವತಿಯವರು ಈ ಒಂದು ವಿಚಾರದ ಬಗ್ಗೆ ಆ, ಮಾತನಾಡ್ತಾರೆ. ಮಾತನಾಡಾದ್ಮೇಲೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನು ಮಾತಾಡಿಸ್ತಾರೆ. ಎಸ್ ನೇತ್ರಾವತಿ ಮೇಡಮ್, ಒಬ್ಬೊಬ್ರನ್ನೇ ಮಾತಾಡಿಸ್ತಾ ಬನ್ನಿ. ಓಕೆ ಸರ್. ಇದು ನಾವು ಈಗ ಜೀವನದ ಇದು ಗುರಿಗಳ ಬಗ್ಗೆ ಹೆಂಗ್ ನಮ್ದು ಸ್ಪಷ್ಟತೆ ಇರಬೇಕು, ಯಾವ ತರ ಇರಬೇಕು ಅನ್ನೋದು ಸರ್ ಇವತ್ತು ತುಂಬಾ ಚೆನ್ನಾಗಿ ಹೇಳಿಕೊಟ್ರು. ಅಂದ್ರೆ ಕ್ಲಾರಿಟಿ ಯಾವ ತರ ಇರಬೇಕು ಅದಕ್ಕೆ ಅನ್ನೋದು, ಮತ್ತದ ಸರ್ಕಲ್ ಆಫ್ ಲೈಫ್ ನಾವು ಎಷ್ಟು ಬದಲಾವಣೆ ಹೆಂಗ್ ಆಗ್ತದ ಅಂದ್ರೆ, ಈಗ ಸಣ್ಣ ಪುಟ್ಟ ಎರಡು ಮಕ್ಕಳು ಫ್ರೆಂಡ್ಶಿಪ್ ಆಗ್ತದ, ಆಮೇಲೆ ಒಂದು ಜೀವನ ಪ್ರಾರಂಭವಾಗ್ತದ, ಆಮೇಲೆ ಜೀವನ ನಡೆಸ್ತಾ ವೃದ್ಧ ಅಂದ ಒಂದ್ ರೀತಿ ವಯಸ್ಸಾಗ್ತದ. ವಯಸ್ಸಾದ ಟೈಮ್ದಲ್ಲಿ ಮತ್ತೆ ಏನಾಗ್ತದ ಅಂದ್ರ ಒಬ್ರು ತೀರ್ಕೊಳ್ತಾರ, ಒಬ್ರು ಉಳಿತಾರ. ಮತ್ತೆ ಲಾಸ್ಟಿಗೆ ಏನಾಗ್ತದ, ಇಬ್ರು ತೀರ್ಕೊತಾರ ಜೀವನದ ವಯಸ್ಸಾದ ಬಳಿಕ. ಈ ತರ ತೀರ್ಕೊಂಡ್ ಬಳಕ ಅಲ್ಲಿ ಬರ್ಡ್ ಆಗ್ಬಿಡ್ತದ. ಅಂದ್ರೆ ಜೀವನ ಅನ್ನೋದು ಈ ತರ ಒಂದು ಇದ್ರ ಸರ್ಕಲ್ ಟೈಪ್ ಆಗ್ಬಿಟ್ಟಿರ್ತದ ಅಂತ ನನಗ ತಿಳಿದಿದ್ದು. ಮತ್ತು ಇದ್ರ ಬಗ್ಗೆ ಶೈಲಜಾ ಮೇಡಮ್ ಅವ್ರು ಯಾವ ತರ ಹೇಳ್ತಾರ ಅಂತ ಕೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ಹೇಳಿ. ನಮಸ್ತೆ ಮೇಡಮ್. ಆ, ಇವತ್ತು ತುಂಬಾ ವಿಷಯಗಳನ್ನ ನಾವು ತಿಳ್ಕೊಂಡೆ ಮೇಡಮ್. ಅಂದ್ರೆ ಮೊದಲು ನಮ್ ಗುರಿ ಸಿಗ್ಬೇಕಂದ್ರೆ ಬದುಕು ಏನು, ನಮ್ಮ ಬದುಕಿನ ಒಂದು ಹಂತಗಳೇನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಾಗ ಮಾತ್ರ ಪರಿಪೂರ್ಣ ಬದುಕು ನಮ್ಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ನಾವು ಕನಸುಗಳನ್ನ ನಾವು ಯಾವುದೇ ಒಂದು ಗುರಿಯನ್ನ ಇಟ್ಕೋಬೇಕಂದ್ರೆ ಮೊದಲು ಕನಸುಗಳನ್ನ ಇರ್ಬೇಕಾಗತ್ತೆ ನಮ್ಗೆ. ಆ ಕನಸುಗಳನ್ನ ಗುರಿಯಾಗಿ ಪರಿವರ್ತಿಸಿಕೊಳ್ಬೇಕು. ಹಾಗೆ ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಹಲವಾರು ವ್ಯಕ್ತಿಗಳ ಒಂದು ಹೇಳಿಕೆಗಳು, ಅನುಭವಗಳು ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಾದವು. ಅಂದ್ರೆ ಮೊದಲನೇದಾಗಿ ಇದು ತಾವ್ ಹೇಳಿದ್ರಲ್ಲ, ಜೀವನದ ಒಂದು ಸರ್ಕಲ್ ಬಗ್ಗೆ, ಅದನ್ನು ಚೆನ್ನಾಗಿತ್ತು ಮೇಡಮ್. ಅದರಿಂದ ನಮ್ಗೆ ಹೌದಲ್ಲ, ಲೈಫ್ ಇಷ್ಟೇ ಇರುತ್ತೆ, ಎಲ್ಲಾರ್ದು ಲೈಫ್ ಸ್ಪ್ಯಾನ್ ಆಫ್ ಲೈಫ್ ಇಷ್ಟೇ ಇರುತ್ತೆ. ಆದ್ರೆ ಅದ್ರ ನಡುಕ್ಕೆ ನಾವೇನ್ ಮಾಡ್ಬೇಕು, ಸಾಧನೆಯನ್ನ ಮಾಡ್ಬೇಕಂದ್ರೆ ದೊಡ್ಡ ಗುರಿಗಳನ್ನ ಇಟ್ಕೋಬೇಕಾಗತ್ತೆ ಅಂತ ಅದೊಂದು ವಿಷಯ ಇಷ್ಟ ಆಯ್ತು ಮೇಡಮ್. ಹಾಗೆ ನಾವು ಜೀವನಕ್ಕೆ ಬರೀ ವರ್ಷಗಳನ್ನ ಸೇರಿಸೋದಲ್ಲ, ಜೀವನಕ್ಕೆ ಒಂದು ಜೀವಂತಿಕೆಯಿಂದ ಜೀವಿಸೋದನ್ನ ಕಲಿಬೇಕು ಅನ್ನೋದೊಂದು ಪಾಯಿಂಟ್ ಸರ್ ಹೇಳಿದ್ರು. ಅದಂತೂ ಕೂಡ ನನಗೆ ತುಂಬಾ ಅರ್ಥ ಆಯ್ತು ಮೇಡಮ್. ಹಾಗೆ ಅಳವಡಿಸ್ಕೊಳ್ಳಕ ಪ್ರಯತ್ನ ಮಾಡ್ತೀನಿ ಮೇಡಮ್. ಅದೇ ರೀತಿ ಮತ್ತು ನಾವು ಮೊದಲು ಗುರಿಯನ್ನ ತಿಳಿದುಕೊಂಡಾಗ ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋದು. ನಾವು ಬರೀ ದುಡ್ಡು ಸಂಪಾದನೆಯಲ್ಲೇ ಬಹಳಷ್ಟು ಜನರು ಜೀವನವನ್ನ ಮರ್ತು ಬಿಡ್ತಾರೆ. ಕೊನೆಗೆ ಎಲ್ಲಾ ಸಿಕ್ಕಾಗ ಬದುಕಿರಲ್ಲ. ಹಾಗಾಗಿ ಪ್ರತಿ ಕ್ಷಣವನ್ನ ಆನಂದಿಸುವುದನ್ನ ಈ ಒಂದು ಆ ಚಿತ್ರದ ಮೂಲಕ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಹಾಗೇನೆ ನಮ್ಗೆ ಈ ಗೋಲ್ ಅಂತಕ್ಕಂಥದ್ದೇನು, ನಮ್ಮ ಅಭಿವೃದ್ಧಿಗೆ ಅವಕಾಶಗಳನ್ನ ಬಳಸ್ಕೊಳ್ಳೋದಕ್ಕೆ ಮತ್ತೆ ನಮ್ಮನ್ನ ಪ್ರಯತ್ನಶೀಲರನ್ನಾಗಿ ಮಾಡೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಗುರಿ ಇಲ್ಲದೆ ಇದ್ರೆ ನಾವು ಏನೂ ಮಾಡಕ್ಕಾಗಲ್ಲ. ಅಂದ್ರೆ ನಮ್ಮ ಸಮಯದ ಸದುಪಯೋಗನ ಮಾಡ್ಕೊಳಕ್ ಆಗಲ್ಲ ಅಂತ ಗುರಿ ಮತ್ತು ಸಮಯದ ಬಗ್ಗೆ ಸರ್ ಜೀವನ ಮತ್ತು ಸಮಯದ ಬಗ್ಗೆ ಒಂದು ವಿಷಯ ಹೇಳಿದ್ರು. ಅಂದ್ರೆ ನಾವು ಸಮಯವನ್ನು ಉಳಿತಾಯ ಮಾಡಿದ್ರೆ ಸಮಯ ಜೀವನದ ಮೌಲ್ಯವನ್ನ ನಮ್ಗೆ ಕಲಿಸ್ಕೊಡುತ್ತೆ ಅನ್ನೋದು. ಹೀಗೆ ಬಹಳಷ್ಟು ವಿಷಯಗಳು ಸರ್ ಹೇಳಿದ್ರು. ಅದರಲ್ಲಿ ನನ್ಗೆ ಇವೆಲ್ಲ ಇಷ್ಟ ಆದವು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್ ಅವರು ಗ್ರೋತ್ ಅಂದ್ರೆ ಗೋಲ್ ಬಗ್ಗೆ ಒಂದೊಂದು ವರ್ಡ್ ಉಪಯೋಗ ಮಾಡಿದ್ರು. ಜಿ ಅಂದ್ರೆ ಗ್ರೋತ್, ಏಳಿಗೆ ಅಂತ ಹೇಳಿದ್ರು. ಓ ಅಂದ್ರೆ ಅಪರ್ಚುನಿಟಿ ಅಂತ ಹೇಳಿದ್ರು. ಎ ಅಂದ್ರೆ ಆಕ್ಟಿವೇಟೆಡ್ ಅಂತ ಹೇಳಿದ್ರು. ಎಲ್ ಅಂದ್ರೆ ಪರ್ಸನಲ್ ಅಥವಾ ಫ್ಯಾಮಿಲಿ ಸೋಷಿಯಲ್ ಲೈಫ್ ಅಂತ ಹೇಳಿದ್ರು ಅವರು. ಅಂದ್ರೆ ಪ್ರತಿಯೊಂದು ಮನುಷ್ಯನು ಈ ತರ ಗೋಲ್ ಸೆಟ್ ಯಾವ ತರ ಕಾರ್ಯರೂಪಕ್ಕೆ ತರಬೇಕು, ಕನಸು ಕಾಣಬೇಕು, ಅದನ್ನು ಗುರಿ ಮಾಡ್ಕೊಂಡು ಯಾವ ತರ ಅದನ್ನು ತಲುಪುವ ದಾರಿ ಹಿಡಿಬೇಕು ಅನ್ನೋದು ಒಂದು ಇದು ಅಂತ ಅನಿಸ್ತದ. ಇದೇ ವಿಷಯದ ಬಗ್ಗೆ ಮಂಜುಳಾ ಮೇಡಮ್ ಏನ್ ಹೇಳ್ತೀರಾ ಮೇಡಮ್? ಮೇಡಮ್ ನಮಸ್ಕಾರ. ಸರ್ ಒಂದು ಲೈಫ್ ಸೈಕಲ್ ನಮ್ಗೆ ತೋರಿಸಿದ್ರು. ಒಂದು ಚಿಕ್ಕ ಮಗು ಬೆಳೀತಾ ದೊಡ್ಡವನಾಗ್ತಾನೆ, ಯುವಕ ಆದ್ಮೇಲೆ ಒಂದು ಪ್ರೀತಿ, ಪ್ರೇಮ, ಮದುವೆ, ಈ ಲೈಫ್ ಅನ್ನ ಲೀಡ್ ಮಾಡ್ತಾನೆ. ಅದಾದ್ಮೇಲೆ ಜೀವನಕ್ಕಾಗಿ ಹಣ ಹಣ ಅಂತೇಳಿ ಹಣ ಸಂಗ್ರಹಿಸದಲ್ಲೇ ಅವನು ಓಡ್ತಾ ಇರ್ತಾನೆ. ಅಲ್ಲೊಂದು 10-15 ವರ್ಷ ಕಳೆದು ಹೋಗುತ್ತೆ. ಆಮೇಲೆ ವಯಸ್ಸಾಗ್ತಾ ಹೋಗುತ್ತೆ. ವಯಸ್ಸಾದ ನಂತರ ಇಬ್ರಲ್ಲಿ ಒಬ್ರು ಡೆತ್ ಆಗ್ತಾರೆ. ಅದಾದ್ಮೇಲೆ ಅವ್ರು ಇರೋ ಒಬ್ಬ ವ್ಯಕ್ತಿ, ಅದು ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಅವರಿಗೆ ಲೈಫ್ ನೀರಸ ಆಗ್ಬಿಡತ್ತೆ. ಇಷ್ಟೇ ಜೀವನ, ಹುಟ್ಟಿದಾಗಿಂದ ಸಾಯೋವರೆಗೂ ಬರೇ ಊಟ ಮಾಡೋದು, ದಿನ ಕಳಿಯೋದನ್ನ ಮಾಡಿ ಸತ್ತೋದಾಗ
ಆ ಜೀವನಕ್ಕೆ ಅರ್ಥನೇ ಇರಲ್ಲ. ನಮಗೆ ಒಂದು ಗುರಿ ಇಟ್ಕೊಂಡು ನಾವು ಬದುಕಿದೀವಿ, ನಾವು ಹುಟ್ಟಿದೀವಿ ಅಂದಾಗ ನಮ್ಮ ಹೆಸರು ಉಳಿಬೇಕು ಭೂಮಿ ಮೇಲೆ, ಅಥವಾ ನಾವು ಸಮಾಜಕ್ಕೆ ಏನಾದ್ರು ಒಂದು ಮಾಡ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಾಗ ನಮಗೆ ಅನೇಕ ದಾರಿಗಳು, ಅನೇಕ ಏನೋ ಮಾರ್ಗಗಳು ನಮಗೆ ಸಿಗ್ತವೆ. ಅದ್ರಲ್ಲಿ ಒಂದು ವರ್ಡ್ ನನಗೇನ್ ಅನ್ನಿಸ್ತು ಅಂದ್ರೆ, ವಾಟ್ ಯು ವಾಂಟ್ ಟು ಬಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಯು ಆರ್. ಅಂದ್ರೆ ನೀನು ಏನ್ ಆಗಿದೆಯೋ ಅನ್ನೋದ್ಕಿಂತ ಹೆಚ್ಚಾಗಿ, ನೀನು ಏನಿದೆಯೋ ಅನ್ನೋದ್ಕಿಂತ ಹೆಚ್ಚಾಗಿ ನೀನ್ ಮುಂದೆ ಏನ್ ಆಗ್ಬೇಕು ಅಂತಿದೆಯೋ ಅನ್ನೋದು ತುಂಬಾ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಏನ್ ಆಗ್ಬೇಕು ಅಂತ ಇದ್ದಾಗ್ಲೇನೆ ಜೀವನಕ್ಕೆ ಅಥವಾ ನಾವು ನಮ್ ಬದುಕಿಗೆ ಒಂದು ಅರ್ಥ ಅಥವಾ ಒಂದು ಗುರಿ ಸಿಗುತ್ತೆ. ಇಲ್ಲಿ ಅನೇಕ ಗುರಿಗಳನ್ನ ನಾವ್ ಇಟ್ಕೋಬಹುದು ಮೇಡಮ್. ಯಾರ್ಯಾರು ಒಬ್ಬ ಪ್ರಸಿದ್ಧ ಆರ್ಟಿಸ್ಟ್ ಆಗ್ತಾರೆ, ಸಂಗೀತಗಾರ ಆಗ್ತಾರೆ, ಚಿತ್ರಕಲೆಗಾರ ಆಗ್ತಾರೆ, ಏನೇನೋ ಆಗ್ತಾರೆ, ಆಮೇಲೆ ಬಿಸ್ನೆಸ್ ಮನ್ ಆಗ್ತಾರೆ. ಇಂಥ ಒಂದು ಗುರಿಗಳನ್ನ ನಾವ್ ಇಟ್ಕೊಂಡಾಗ ಅದನ್ನ ಸಾಧಿಸ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ದಾರಿ ನಾವು ಹೋದಾಗ ನಮ್ಗೆ ಅನೇಕ ಅನುಕೂಲಗಳು, ಪುಸ್ತಕಗಳಿರ್ಬೋದು ಅಥವಾ ಈ ಮಾಧ್ಯಮಗಳಾಗಿರ್ಬೋದು, ಬೇರೆ ತರದ್ದು ತುಂಬಾ ನಮಗೆ ಮಾಹಿತಿನ ಒದಗಿಸ್ತವೆ. ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಅಳವಡಿಸ್ಕೊಂಡಾಗ ನಮ್ ಗುರಿ ತಲುಪಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ನಮಗೆ ಜಯಪ್ರಕಾಶ್ ಸರ್ ಅಂತ ಗುರು ಸಿಕ್ಕಿದ್ದಾರೆ. ಅಂತ ಒಬ್ಬ ಗುರು ಇದ್ದಾಗ ನಮ್ಮ ಗುರಿ ತಲುಪಲಿಕ್ಕೆ ಇನ್ನೂ ತುಂಬಾ ಸುಲಭ ಆಗುತ್ತೆ. ಇಷ್ಟನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡೆ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್, ತುಂಬಾ ಸೊಗಸಾಗಿ ಹೇಳಿದ್ರಿ. ಈಗ ನಾವು ಗುರಿ ಸಾಧಿಸ್ಬೇಕಂತ ಹೊರಟ್ರೆ ನಮ್ಗೆ ಇಡೀ ಪ್ರಪಂಚನೇ ನಮ್ಗೆ ಸಹಾಯ ಮಾಡ್ತದ ಅನ್ನೋ ಒಂದು ಹಂತದಲ್ಲಿ ಹೇಳಲು ಪ್ರಯತ್ನ ಪಟ್ರಿ. ಅದೇ ರೀತಿ ರಕ್ಷಿತಾ ಹೆಗಡೆ ಅವರು ಏನ್ ಹೇಳ್ತಾರೆ ಈ ವಿಷಯದ ಕುರಿತು ಕೇಳೋಣ. ನಮಸ್ತೆ ಸರ್. ಅದೇ ಅಂದ್ರೆ ನಮ್ ಜೀವನ ತುಂಬಾ ಶಾರ್ಟ್ ಇರ್ತದೆ. ಅಂದ್ರೆ ನಾವು ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಡೆತ್ ನಡುವಿನ ಒಂದು ಬದುಕನ್ನ ಜೀವನ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಮಿಡ್ಲಲ್ಲಿ ನಾವು ಮಕ್ಕಳಾಗಿರ್ತೇವೆ, ಯುವಕರಾಗ್ತೇವೆ, ಮತ್ತೆ ವಯಸ್ಸಿಗೆ ಬರ್ತೇವೆ, ಮುದುಕರಾಗ್ತೇವೆ, ಸಾಯ್ತೇವೆ. ಈ ತರ ಜೀವನದಲ್ಲಿ ಬದಲಾವಣೆಗಳು ಆಗ್ತಲೇ ಇರ್ತದೆ. ಈ ಸಮಯದಲ್ಲಿ ನಾವು ಆಯಾ ಕಾಲದ ಒಂದು ಜೀವನವನ್ನ ಸರಿಯಾಗಿ ಬಾಳ್ಬೇಕಂತಂದ್ರೆ ಗುರಿಗಳನ್ನ ಇಟ್ಕೊಳ್ತಾ ಬಾಳ್ಬೇಕಾಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಜೀವನ ಹೋದಾಗೆ ನಾವು ಹೋಗ್ತಾ ಇದ್ರೆ ನಮ್ ಜೀವನದಲ್ಲಿ ಏನನ್ನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರಿಂದಾಗಿ ನಮ್ ಜೀವನದಲ್ಲಿ ಒಂದು ಗುರಿಗಳನ್ನ ಇಟ್ಕೊಂಡಾಗ ಸರಿಯಾದ ರೀತಿ ಬಾಳ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೀವನದಾಗ ಗುರಿ ಇರ್ಬೇಕು. ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿ ಅಂತ ಹೇಳಿದ್ರು ಸರ್. ಅದೇ ತರ ಜೀವನದಾಗ ಗುರಿ ಬಹಳ ಪ್ರಮುಖ ಪಾತ್ರ ವಹಿಸ್ತದ. ಒಂದು ಜೀವನ, ಒಬ್ಬ ವ್ಯಕ್ತಿಯ ಜೀವನ ಸಕ್ಸಸ್ಫುಲ್ ಮಾಡಾಕ ಅದೇ ಒಂದು ಬೆಳಕು, ಆಶೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್.